ಒಬ್ಬರಲ್ಲ, ಇಬ್ಬರಲ್ಲ, ಈಗ ಮೂವರು. ಒಂದೇ ಕೇಸಿನಲ್ಲಿ ಮೂವರು ಆರೋಪಿಗಳು, ಒಬ್ಬರ ಹಿಂದೆ ಒಬ್ರು. ನಾನು ಸತ್ಯ ಹೇಳ್ತೀನಿ ಅಂತ ನ್ಯಾಯಾಲಯದ ಮುಂದೆ ನಿಂತ್ರೆ ಇಡೀ ಪ್ರಕರಣದ ಭವಿಷ್ಯವೇ ಬದಲಾಗಿ ಹೋಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ಈಗ ಎದುರಾಗಿರುವ ಅತಿ ದೊಡ್ಡ ಕಾನೂನು ಸವಾಲು. ಮೊದಲಿಗೆ ಪ್ರಕರಣದ ಆರೋಪಿ ನಂಬರ್ 14 ಪ್ರದೋಷ್, ಆರೋಪಿ ನಂಬರ್ 8 ರವಿಶಂಕರ್ ಹಾಗೂ ಆರೋಪಿ ನಂಬರ್ 10 ವಿನಯ್. ಮೂವರು ಕೂಡ ಮಾಫಿ ಸಾಕ್ಷಿಯಾಗೋಕೆ ಮುಂದಾಗಿದ್ದಾರೆ. ಇದು ಪ್ರಾಸಿಕ್ಯೂಷನ್ ಕೈಗೆ ಸಿಕ್ಕ ದೊಡ್ಡ ಆಯುಧ. ಆದ್ರೆ ಮಾಫಿ ಸಾಕ್ಷಿ ಅಂದ್ರೆ ಏನು? ಯಾರಾದ್ರೂ ಅರ್ಜಿ ಕೊಟ್ರೆ ಸಾಕ, ಕೋರ್ಟ್ ತಕ್ಷಣ ಒಪ್ಪುತ್ತಾ? ಮಾಫಿ ಸಾಕ್ಷಿ ಆದ್ರೆ ಶಿಕ್ಷೆಯಿಂದ ಸಂಪೂರ್ಣವಾಗಿ ತಪ್ಪಿಸ್ಕೊಳ್ಬಹುದಾ? ದರ್ಶನ್ ವಿರುದ್ಧ ಇದರ ಪರಿಣಾಮ ಏನು? ಇವತ್ತಿನ ಹೊಸ ಬೆಳವಣಿಗೆಗಳ ಜೊತೆಗೆ ಕಾನೂನಿನ ಒಳನೋಟದ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೆಂಗಳೂರಿನ 59ನೇ ಸೆಷನ್ಸ್ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಿನ ಆರೋಪಿ ನಂಬರ್ 14 ಪ್ರದೋಷ್ ಸಲ್ಲಿಸಿರುವ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಣೆ ನಡೆಯಿತು. ಆ ವಿಚಾರಣೆ ನಡೆಯುತ್ತಿರುವಾಗಲೇ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ನಡೆದಿದೆ. ಪ್ರಕರಣದ ಆರೋಪಿ ನಂಬರ್ 8 ಹಾಗೂ ಆರೋಪಿ ನಂಬರ್ 10 ರವಿಶಂಕರ್ ಹಾಗೂ ವಿನಯ್ ಪರ ವಕೀಲರು ಕೂಡ ತಮ್ಮ ಕಕ್ಷಿದಾರರನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದಾರೆ. ಈ ಇಬ್ಬರು ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೇಸಿನ 14ನೇ ಆರೋಪಿ ಪ್ರದೋಷ್ ಪರ ವಕೀಲರು ಮಹತ್ವದ ಮನವಿಯನ್ನ ಮಾಡಿದ್ದಾರೆ. ಮತ್ತಿಬ್ಬರು ಆರೋಪಿಗಳ ಮನವಿಯನ್ನ ತಮ್ಮ ಅರ್ಜಿಯೊಂದಿಗೆ ಸೇರಿಸಬಾರದು. ವಿಚಾರಣೆ ವೇಳೆ ದರ್ಶನ್ ಇರುವ ಕೊಠಡಿ ಬಿಟ್ಟು ತಮ್ಮನ್ನ ಪ್ರತ್ಯೇಕ ಜೈಲು ಕೊಠಡಿಯಿಂದ ಹಾಜರುಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ದರ್ಶನ್ ಬೆದರಿಕೆ ಹಾಕೋದು ಅಥವಾ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂತೇಳಿ ಪ್ರದೋಷ್ ಪರ ವಕೀಲ ದಿವಾಕರ್ ಸೆಷನ್ಸ್ ಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಮೊದಲು ತಮ್ಮ ಕಕ್ಷಿದಾರ ಪ್ರದೋಷ್ ಅವರ ಹೇಳಿಕೆಯನ್ನ ನ್ಯಾಯಾಲಯ ದಾಖಲಿಸಿಕೊಳ್ಳಿ. ಆನಂತರ ಪ್ರಾಸಿಕ್ಯೂಷನ್ ಇನ್ನಿಬ್ಬರ ಮಾಫಿ ಸಾಕ್ಷಿ ಅರ್ಜಿ ಬಗ್ಗೆ ನಿರ್ಧಾರ ಕೈಗೊಳ್ಳಲಿ ಅಂತ ಪ್ರತಿಪಾದಿಸಿದ್ದಾರೆ. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಪ್ರದೋಷ್ ಈಗಾಗಲೇ ಮಾಫಿ ಸಾಕ್ಷಿಯಾಗೋಕೆ ಒಪ್ಪಿಕೊಂಡಿದ್ದು, ಈಗ ಮತ್ತಿಬ್ಬರು ಆರೋಪಿಗಳು ಅದೇ ಹಾದಿ ತುಳಿಯೋಕೆ ಮುಂದಾಗಿರೋದು ದರ್ಶನ್ ಪಡೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದೆ. ಈಗ ಮುಖ್ಯ ಪ್ರಶ್ನೆ, ಮಾಫಿ ಸಾಕ್ಷಿ ಅಂದ್ರೆ ಏನು? ಸಾಮಾನ್ಯ ಜನರಿಗೆ ಇದು ದೊಡ್ಡ ಗೊಂದಲ. ಯಾರಾದ್ರೂ ಆರೋಪಿ ನಾನು ಸತ್ಯ ಹೇಳ್ತೀನಿ ಅಂದ್ರೆ ಸಾಕು, ಅವನನ್ನ ಬಿಡುವುದಿಲ್ಲ. ಭಾರತದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂದ್ರೆ BNSS 2023ರ ಸಂಬಂಧಿತ ವಿಧಿಗಳ ಪ್ರಕಾರ ನ್ಯಾಯಾಲಯ ಅಥವಾ ಸಂಬಂಧಿತ ಅಧಿಕಾರಿಯು ಕೆಲ ಸಂದರ್ಭಗಳಲ್ಲಿ ಒಬ್ಬ ಆರೋಪಿಗೆ ಕ್ಷಮಾದಾನ ನೀಡಬಹುದು. ಅದರ ಉದ್ದೇಶ ಉಳಿದ ಆರೋಪಿಗಳ ವಿರುದ್ಧದ ಅಪರಾಧವನ್ನ ಸಂಪೂರ್ಣ ಮತ್ತು ಸತ್ಯವಾಗಿ ಬಹಿರಂಗಪಡಿಸುವ ಸಾಕ್ಷ್ಯ ಪಡೆಯೋದಾಗಿರುತ್ತೆ. ಮಾಫಿ ಸಾಕ್ಷಿಯನ್ನ ಅಂಗೀಕರಿಸಬೇಕಾದ್ರೆ ಕೋರ್ಟ್ 3 ಪ್ರಮುಖ ವಿಷಯಗಳ ಮೇಲೆ ಗಮನ ಹರಿಸುತ್ತೆ. ಪಾಯಿಂಟ್ ನಂಬರ್ 1, ಆತನ ಹೇಳಿಕೆ ಪ್ರಕರಣಕ್ಕೆ ಬಹಳ ಮುಖ್ಯವೇ. ಪಾಯಿಂಟ್ ನಂಬರ್ 2, ಅವನು ಸಂಪೂರ್ಣ ಸತ್ಯ ಹೇಳ್ತಿದ್ದಾನ. ಪಾಯಿಂಟ್ ನಂಬರ್ 3, ಉಳಿದ ಆರೋಪಿಗಳ ವಿರುದ್ಧ ಈತ ಸಾಕ್ಷಿ ಕೊಡ್ತಾನ. ಈ 3 ಅಂಶಗಳು ನ್ಯಾಯಾಲಯಕ್ಕೆ ಸತ್ಯವೆಂದು ಮನವರಿಕೆಯಾದ ಬಳಿಕವೇ ಕೋರ್ಟ್ ಮಾಫಿ ಸಾಕ್ಷಿಗೆ ಕ್ಷಮಾದಾನ ನೀಡುವ ಬಗ್ಗೆ ನಿರ್ಧರಿಸುತ್ತೆ. ಆದ್ರೆ ಇದರಲ್ಲಿ ಒಂದು ದೊಡ್ಡ ಷರತ್ತಿದೆ. ಆರೋಪಿ ಒಮ್ಮೆ ಮಾಫಿ ಸಾಕ್ಷಿಯಾಗಿ ಸುಳ್ಳು ಹೇಳಿದ್ರೆ, ಸತ್ಯ ಮುಚ್ಚಿಟ್ರೆ, ಹೇಳಿಕೆ ಬದಲಿಸಿದ್ರೆ ಅವನ ವಿರುದ್ಧವೇ ಮತ್ತೊಂದು ಪ್ರಕರಣ ದಾಖಲಿಸಬಹುದು. ಅಂದ್ರೆ ಮಾಫಿ ಸಾಕ್ಷಿ ಅನ್ನೋ ಹೆಸರಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನವಾಗಬಾರದು ಅನ್ನೋದು ನ್ಯಾಯಾಲಯದ ಕನ್ಸರ್ನ್. ಸದ್ಯ ಚರ್ಚೆಯ ವಿಷಯವಾಗಿರೋದು ಮೂವರು ಒಂದೇ ವೇಳೆ ಮಾಫಿ ಸಾಕ್ಷಿಯಾಗಿರೋದು. ಎಸ್, ಇದೇ ಈಗ ಚರ್ಚೆಯ ವಿಷಯ. ಕಾನೂನಿನಲ್ಲಿ ಒಬ್ಬರಿಗಿಂತ ಹೆಚ್ಚು ಆರೋಪಿಗಳಿಗೆ ಕ್ಷಮಾದಾನ ನೀಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿಲ್ಲ. ಆದ್ರೆ ಅದು ಸಂಪೂರ್ಣವಾಗಿ ಪ್ರಕರಣದ ಅಗತ್ಯ ಮತ್ತು ಪ್ರಾಸಿಕ್ಯೂಷನ್ನ ತಂತ್ರದ ಮೇಲೆ ಅವಲಂಬಿತ. ಯಾರ ಸಾಕ್ಷಿ ಅತ್ಯಂತ ಮುಖ್ಯ, ಯಾರ ಹೇಳಿಕೆ ವಿಶ್ವಾಸಾರ್ಹ,
ಯಾರಿಂದ ಪ್ರಕರಣ ಸಾಬೀತುಪಡಿಸೋಕೆ ಹೆಚ್ಚು ನೆರವಾಗ್ತದೆ. ಇವುಗಳನ್ನು ಗಮನಿಸಿ ನ್ಯಾಯಾಲಯ ಹಾಗೂ ಪ್ರಾಸಿಕ್ಯೂಷನ್ ನಿರ್ಧಾರ ಕೈಗೊಳ್ಳುತ್ತವೆ. ಇನ್ನು ಈ ಮೂವರು ಮಾಫಿ ಸಾಕ್ಷಿಗಳಾದ್ರೆ ನಟ ದರ್ಶನ್ ಮತ್ತು ಉಳಿದವರ ಕತೆ ಏನು ಅನ್ನೋದು ಕೂಡ ಇಂಟ್ರೆಸ್ಟಿಂಗ್. ಒಂದು ವೇಳೆ ಪ್ರದೋಷ್, ರವಿಶಂಕರ್, ವಿನಯ್ ಈ ಮೂವರು ಕೂಡ ಒಂದೇ ರೀತಿಯ ಹೇಳಿಕೆ ನೀಡಿದ್ರೆ ಪ್ರಾಸಿಕ್ಯೂಷನ್ಗೆ ಒಳಗಿನ ಘಟನೆಗಳನ್ನು ವಿವರಿಸೋಕೆ ಹೆಚ್ಚು ಬಲ ಸಿಗಬಹುದು. ಆದ್ರೆ ಇದರಿಂದಲೇ ಯಾರಾದರೂ ತಪ್ಪಿತಸ್ಥರು ಅಂತ ತೀರ್ಮಾನಿಸೋಕೆ ಸಾಧ್ಯವಿಲ್ಲ. ಅಂತಿಮವಾಗಿ ಅವರ ಹೇಳಿಕೆಗಳನ್ನ ಇತರೆ ಸಾಕ್ಷ್ಯಗಳು, ಡಿಜಿಟಲ್ ದಾಖಲೆಗಳು, ವೈದ್ಯಕೀಯ ವರದಿಗಳು, ಫೊರೆನ್ಸಿಕ್ ಸಾಕ್ಷ್ಯಗಳು ಹಾಗೂ ಸಾಕ್ಷಿದಾರರ ಹೇಳಿಕೆಗಳೊಂದಿಗೆ ಹೊಂದಿಸಿ ನ್ಯಾಯಾಲಯವೇ ವಿಶ್ವಾಸಾರ್ಹತೆಯನ್ನ ಪರೀಕ್ಷಿಸುತ್ತೆ. ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಈ ಪ್ರಕರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಶೀಘ್ರಗತಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ ಸೂಚಿಸಿದೆ. ಪ್ರಮುಖ ಸಾಕ್ಷಿದಾರರನ್ನ ಆದ್ಯತೆಯಾಗಿ ವಿಚಾರಣೆ ನಡೆಸುವಂತೆ ನಿರ್ದೇಶನ ನೀಡಲಾಗಿದೆ. ಇನ್ನು ಭದ್ರತೆ ವಿಷಯವಾಗಿ ಹೇಳೋದಾದ್ರೆ ಇತ್ತೀಚೆಗೆ ಈ ಪ್ರಕರಣದ ಒಬ್ಬ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ ಆರೋಪದಲ್ಲಿ 3 ಮಂದಿಯನ್ನ ಪೊಲೀಸರು ಬಂಧಿಸಿದ್ರು. ಇದರಿಂದ ಸಾಕ್ಷಿದಾರರ ರಕ್ಷಣೆ ಹಾಗೂ ಅವರ ಹೇಳಿಕೆಯ ವಿಶ್ವಾಸಾರ್ಹತೆ ಬಗ್ಗೆ ನ್ಯಾಯಾಂಗವು ಹೆಚ್ಚಿನ ಎಚ್ಚರಿಕೆ ವಹಿಸುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯ ಅರ್ಜಿಗಳು ಕೇವಲ ಕಾನೂನು ಪ್ರಕ್ರಿಯೆ ಮಾತ್ರವಲ್ಲ, ಪ್ರಕರಣದ ದಿಕ್ಕನ್ನೇ ಬದಲಿಸಬಹುದಾದ ಬೆಳವಣಿಗೆಯಾಗಿ ಪರಿಣಮಿಸಿವೆ. ಒಬ್ಬ ಆರೋಪಿ ಒಳಗಿದ್ದ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಪ್ರಮಾಣ ಮಾಡಿ ಹೇಳಿದ್ರೆ ಅದು ತನಿಖೆಗೆ ಹೊಸ ಬಲ ನೀಡಬಹುದು. ಆದ್ರೆ ಅಂತಿಮವಾಗಿ ಆ ಹೇಳಿಕೆಯನ್ನ ನಂಬಬೇಕೋ ಬೇಡವೋ ಅದನ್ನ ಇತರೆ ಸಾಕ್ಷಿಗಳೊಂದಿಗೆ ಪರಿಶೀಲಿಸಿ ತೀರ್ಮಾನಿಸೋದು ನ್ಯಾಯಾಲಯವೇ. ಪ್ರದೋಷ್ ಬಳಿಕ ರವಿಶಂಕರ್, ವಿನಯ್ ಇವರು ಮಾಫಿ ಸಾಕ್ಷಿಯಾಗೋಕೆ ಮುಂದಾದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣವು ಮತ್ತೊಂದು ಮಹತ್ವದ ಹಂತ ತಲುಪುತ್ತೆ. ಆದ್ರೆ ಇದು ಇನ್ನು ನ್ಯಾಯಾಲಯದ ಪರಿಶೀಲನೆಯಲ್ಲಿರೋ ವಿಷಯ. ಅರ್ಜಿಗಳನ್ನ ನ್ಯಾಯಾಲಯ ಒಪ್ಪುತ್ತಾ ಯಾರಿಗೆ ಕ್ಷಮಾದಾನ ಸಿಗಬಹುದು? ಮಾಫಿ ಸಾಕ್ಷಿಗಳ ಹೇಳಿಕೆ ವಿಶ್ವಾಸಾರ್ಹವಾಗಿರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋದು ನ್ಯಾಯಾಲಯದ ಮುಂದಿನ ಆದೇಶಗಳಲ್ಲಿ ಮಾತ್ರ. ಒಂದು ವಿಷಯ ಮಾತ್ರ ಸ್ಪಷ್ಟ, ಈ ಪ್ರಕರಣದ ಪ್ರತಿಯೊಂದು ವಿಚಾರಣೆಯು ಈಗ ಹೊಸ ತಿರುವು ಪಡೆಯುತ್ತಿದೆ. ಅಂತಿಮ ತೀರ್ಪು ಏನಾಗಲಿದೆ ಅನ್ನೋದು ಕುತೂಹಲಕಾರಿ. ಅದನ್ನ ನಿರ್ಧರಿಸೋದು ಕೂಡ ನ್ಯಾಯಾಲಯವೇ. ಒಟ್ನಲ್ಲಿ ಮಾಫಿ ಸಾಕ್ಷಿಗಳು ರೇಣುಕಾಸ್ವಾಮಿ ಕೇಸಿಗೆ ಟ್ವಿಸ್ಟ್ ಕೊಡೋದಂತೂ ಸತ್ಯ. ಏನಾಗುತ್ತೆ ಕಾದು ನೋಡಬೇಕು. ಇಂತಹ ಡಿಫ್ರೆಂಟ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.